ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವಾಗ ಕರೆಂಟ್ಲಿ ಸಕಲೇಶಪುರ ಟು ಮೂಡಿಗೆರೆ ಹೋಗೋ ರೋಡಲ್ಲಿ ಹೋಮ್ ಸ್ಟೇ ಮಾಡಿದ್ದೀವಿ. ಸೊ ಏಕೆಂದರೆ ನಮ್ಮದು ನಿನ್ನೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು, ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಹಂಗಾಗಿ ಇವಾಗ ಮಳೆ ತುಂಬ ಇತ್ತು, ಹಂಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಗ್ಯಾರೇಜ್ ಸಂಡೇ ಆಗಿರೋದ್ರಿಂದ ಗ್ಯಾರೇಜ್ ಕೂಡ ಯಾವುದೂ ಇರಲಿಲ್ಲ. ಸೊ ಇವಾಗ ಇಲ್ಲೊಂದು ಹೋಮ್ ಸ್ಟೇ ಮಾಡಿದ್ದೀವಿ. ಅವರೇನೇ ಈಗ ಗ್ಯಾರೇಜ್ ಅವ್ರನ್ನ ಕರೆಸ್ತಾ ಇದ್ದಾರೆ. ಒಂದು 9 ಗಂಟೆಗೆ ಬರ್ತಾರೆ. ಇವಾಗ ಕರೆಂಟ್ಲಿ ಬಂದ್ಬಿಟ್ಟು ಒಂದು 8:30 ಸುಮಾರು ಆಗಿದೆ. ನಾವಿವಾಗ ಇಲ್ಲಿ ನೋಡ್ತಿರ್ಬೋದು, ರೋಡ್ ಕಾಣಿಸ್ತಾ ಇದೆಯಲ್ಲ, ಈ ರೋಡ್ ಬಂದು ಸಕಲೇಶಪುರ ಟು ಮೂಡಿಗೆರೆ ಹೋಗುತ್ತೆ. ಗಾಡಿ ರೂಮ್ ಆಪೋಸಿಟೇ ಇದೆ ಬಾಗಿಲು. ಇಲ್ಲಿ ಹೋದರೆ ಎಲ್ಲ ರೂಮ್ಸ್ ಇದೆ, ಚೆನ್ನಾಗಿದೆ ಹೋಮ್ ಸ್ಟೇ. ಈ ಕಡೆ ಯಾರು ಬಂದಾಗ ಒಂದ್ಸಲ ಟ್ರೈ ಮಾಡಿ ನೋಡಿ. ಫುಡ್ ಕೂಡ ಅವರೇ ಕೊಟ್ಟರು ನೈಟು. ಇವಾಗ ಟಿಫನ್ ರೆಡಿ ಮಾಡ್ತಾಯಿದ್ದಾರೆ. ಟಿಫನ್ ಮಾಡಿಕೊಂಡು ನೋಡೋಣ, ಗ್ಯಾರೇಜ್ ಅವ್ರು ಬಂದಿದ ತಕ್ಷಣ ರಿಪೇರಿ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋದೇನೆ. ಬನ್ನಿ, ನಿಮ್ಗೆ ರೂಮು ಮತ್ತು ಆ ಕಡೆ ಇನ್ನೊಂದು ಬಾಲ್ಕನಿ ಇದೆ, ಅಲ್ಲಿ ತೋರಿಸ್ತೀನಿ. ನೋಡಿ, ಇದೆ ರೂಮು. ಎಲ್ಲ ಚಲಾಪಿಲಿ ಆಗ್ಬಿಟ್ಟಿದೆ. ಸೊ ಎಲ್ಲ ಗ್ಯಾರೇಜ್ ಅವ್ರು ಬಂದು ಎಲ್ಲ ರೆಡಿ ಮಾಡಿಕೊಟ್ಮೇಲೆ ಹೊರಡ್ತಾ ಇರೋದೆ ಇಲ್ಲಿಂದ. ಈ ಕಡೆ ವಾಶ್ರೂಮ್ ಇದೆ. ಸೊ ಇದೆಲ್ಲ ಈ ಡೂಪ್ಲೆಕ್ಸ್ ಮನೆ ಇದು. ಮೇಲ್ಗಡೆ 2 ರೂಮ್ ಮಾಡಿಕೊಂಡು ಕೊಟ್ಟಿದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಸೊ ಇದೊಂದು ರೂಮ್ ಇದೆ. ಅಪ್ ಟು ಒಂದು 5 to 6 ಮೆಂಬರ್ಸ್ ಅಕೊಮಡೇಟ್ ಆಗ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇಲ್ಲೊಂದು ವ್ಯೂ ಇದೆ. ಇದು ಹೋಮ್ ಸ್ಟೇ ಹೆಸರು ನಂಗೆ ನೀಟಾಗಿ ಗೊತ್ತಿಲ್ಲ. ಅವರು ಕಾಡು ಮನೆ ಏನೋ ಹೇಳಿದ್ರು, ಕಾಡು ಮನೆ ಅಂತ ಏನೋ ಹೇಳಿದ್ರು. ಅವ್ರನ್ನೇ ಕೇಳೋಣ ಆಮೇಲೆ. ಇಲ್ಲಿ ನೋಡಿ, ವ್ಯೂ ಇದೆ. ಇದು ಫುಲ್ ಬಾಲ್ಕನಿ, ಚೇರೆಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಇವಾಗ ಗ್ಯಾರೇಜ್ ಅವ್ರು ಬಂದಿದ ತಕ್ಷಣ ಹೊರಡೋಣ. ಫಸ್ಟು ಮೈದಾಡಿ, ಕ್ಯಾತನ್ಮಕ್ಕಿ ಆ ಕಡೆ ಹೋಗೋಣ. ಮೈದಾಡಿ ಮುಗಿಸ್ಕೊಂಡು ಕ್ಯಾತನ್ಮಕ್ಕಿ ಮುಗಿಸ್ಕೊಂಡು ಶೃಂಗೇರಿ ಸ್ಟೇ ಇರೋದು, ಪ್ಲ್ಯಾನ್ ಮಾಡಿರೋದು ಈ ಥರ. ಸೊ ನೋಡೋಣ, ಪ್ಲ್ಯಾನ್ ಪ್ರಕಾರ ಯಾವುದಾಗುತ್ತೆ ಯಾವುದಾಗಲ್ಲ ನೋಡಿಕೊಂಡು ಹೋಗೋಣ. ಸದ್ಯಕ್ಕೆ ಮೋಸ್ಟ್ಲಿ ಟಿಫನ್ ರೆಡಿ ಇರಬೇಕು, ಕರೀತಾರೆ ಇವಾಗ. ಟಿಫನ್ ಮಾಡಿಕೊಂಡು ಗ್ಯಾರೇಜ್ ಅವ್ರು ಬಂದಿದ ತಕ್ಷಣ ಪ್ಯಾಕಪ್. ಹೋಮ್ ಸ್ಟೇಯಿಂದ ಹೊರಟಿದ್ದೀವಿ. ಹೋಮ್ ಸ್ಟೇ ತೋರಿಸ್ತೀನಿ ನೋಡಿ. ಇದೇ ಹೋಮ್ ಸ್ಟೇ ಇದ್ದೀವಿ ನಾವು. ಗಾಡಿ ರೆಡಿ. ಬರ್ತೀವಂಟಿ. ಹಾಂ, ಬಾಯ್ ಬಾಯ್ ಗುರು. ಇವಾಗ ಹೋಮ್ ಸ್ಟೇ ಬಿಟ್ವಿ. ಈಗ ಮೂಡಿಗೆರೆ ಕಡೆ. ಏನು ಗುರು, ಮಳೆ ಹೋಗೋಣ ಗುರು. ಇವಾಗ ಕೊಟ್ಟಿಗೆಹಾರ ಸ್ಟ್ರೈಟ್ ಹೋದ್ರೆ ನಾವು ಚಾರ್ಮಡಿ ಘಾಟು, ರೈಟ್ ತಗೊಂಡ್ರೆ ಹೊರನಾಡು, ಶೃಂಗೇರಿ, ಮೈದಾಡಿ, ರಾಣಿಜರಿ.
ಗುರು ಇವಾಗ ನಮ್ಮ ಪಾಯಿಂಟಲ್ಲಿ ನಿಲ್ಸಿದ್ದೀವಿ, ಟೀ ಎಲ್ಲ ಕುಡ್ಕೊಂಡು ಹೊಡ್ತೀವಿ. ಈ ಕಡೆ ಕೊಟ್ಟಿಗೆಹಾರ, ಈ ಕಡೆ ರಾಣಿಗೇರಿ, ಈ ಕಡೆ ಮೈದಾಡಿ, ಹೊರನಾಡು, ಕಳಸ ಈ ಕಡೆ ಹೋಗುತ್ತೆ. ರಾಣಿಗೇರಿ ಕಡೆಯಿಂದ ತುಂಬ ಜನ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಮಾತ್ರ ಹಾಕೊಂಡು. ನೋಡಿದ್ರು ಇಲ್ಲಿ ಯಾವುದೋ ಫಾಲ್ಸ್ ಹರಿತಾ ಇದೆ, ಫುಲ್ಲು ಫಾಗು. ಡೊಂಬ್ರಕಲ್ಲು ಹೋಮ್ ಸ್ಟೇ ಏನು ಸಕಲಾಗೈತಿದ್ದು ನೋಡಿ. ಅಲ್ಲಿ ರಾಣಿಜೇರಿ ಬಂಡೇಜ ಕಾಣ್ತಾ ಇದೆ ಅಲ್ಲಿ ಲಾಸ್ಟ್. ವಾ 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 ಏನ್ರಿ ನೀವು ಇದು ಫುಲ್ ಫಾಗ್ ಆಗ್ಬಿಟ್ಟಿದೆ. ವ್ಯೂ ನೋಡ್ರಿ ಮುಂದೆ ಹೆಂಗಿದೆ, ಫುಲ್ ಫಾಗು. ನಾವೀಗಲ್ಲೇ ಹೋಗ್ಬೇಕು. ನೋಡೋಣ ಇನ್ನೂ ಎಷ್ಟು ದೂರ ಇದೆ ಗೊತ್ತಾಗ್ತಾ ಇಲ್ಲ. ಡೌನೇ ಇಳಿಯೋದು. ರಾಣಿಜೇರಿಗಿಂತ ಕಮ್ಮಿ ಇದೆ ಹೈಟ್ ಅದು. ಲೆಫ್ಟ ರೈಟ ತಗೋತಾರೆ ನಿಮಗೆ ಗೊತ್ತಿಲ್ಲ, ನೋಡ್ಕೊಂಡು ಹಿಂದೆ ನೋಡಲೇ ರಾಣಿಜೇರಿ ನೋಡು. ಇರು ಆಯ್ತು ಬರ್ತೀನಿ. ಚೆನ್ನಾಗಿತ್ತು ನಮ್ಮ ಬಂದಾಗ ರೋಡ್ ಆಗೋದು. ಇಲ್ಲೊಂದು ಚೌಕ್ ಹಚ್ಚೆ ನಡೆಯಲ್ಲ, ಚೆನ್ನಾಗಿತ್ತು ರೋಡ್ ಇದು. ಅಂದರೆ ಒಂದು ಲೆಫ್ಟ್ ಸಿಗುತ್ತೆ ಚಿಕ್ಕದಾಗಿ ರೋಡು, ಅಲ್ಲಿ ಬರಬೇಕು. ಜಸ್ಟ್ ಒಂದು 200 ಮೀಟ್ರು. ಸ್ವಲ್ಪ ರೋಡ್ ಹಾಳಾಗಿದೆ, ವೆಹಿಕಲ್ಸ್ ಎಲ್ಲ ಹೋಗಿ ಚೆನ್ನಾಗಿದೆ. ಏನಂತ ಏನಿಲ್ಲ, 500 ಮೀಟ್ರ್ ಅಷ್ಟೇ ಇರುತ್ತೆ, ಹೋಗುತ್ತೆ ಗಾಡಿ ಅಂತ ಹೇಳಿ. ಚೆನ್ನಾಗಿದ್ದಾನೆ ರೋಡ್ ಮುಂದೆ. ಅದಕ್ಕಿಂತ ಏನು ಅಷ್ಟೇನಿಲ್ಲ ತಾನೆ, ಹೋಗ್ಬೋದು. ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ಹೋಗ್ಬಿಡಿ ಆಂಟಿ ಹೋಗ್ಬಿಡಿ ನೀವು, ನಾನು ಹೋಗ್ತೀನಿ, ನೀವು ಹೋಗ್ಬಿಡಿ. ಲೆಫ್ಟ್ ಹೋಗೋ ಎಲ್ಲಿ ಅದು ಗಾಡಿ ಕ್ಲಿಯರ್ ಆಗುತ್ತಾ ಏನು? ಈಗ ಯಾವುದೋ ಹೆಸರು ಇಲ್ಲ. ಹೌದಾ? ಗುರು ಕರೆಂಟ್ಲಿ ಮೈದಾಡಿ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ಮಾತ್ರ. ನೋಡ್ಬೋದು ಏನು ವ್ಯೂ ಇಲ್ಲ, 0 ವ್ಯೂ ಆಗ್ಬಿಟ್ಟಿದೆ. ನೋಡ್ಬೋದು ಅಲ್ಲಿ ಈ ಕಡೆ ರಾಣಿಜೇರಿ ಕಾಣುತ್ತೆ, ಈ ಕಡೆ ಕುದುರೆಮುಖ ಸ್ಟೆಚ್ ಫುಲ್ಲು ಕಾಣುತ್ತೆ. ಬಟ್ ಫಾಗ್ ಕ್ಲಿಯರ್ ಆಗ್ತಾ ಇಲ್ಲ. ನಾವು ಬಂದಾಗ ಜಸ್ಟ್ 10 ಸೆಕೆಂಡ್ಸ್ ಅಷ್ಟೇ ಇದ್ದಿದ್ದು, ಏನೂ ಕಾಣ್ತಾ ಇಲ್ಲ. ಈಗ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಮಳೆ ಮಾತ್ರ. ಗೋಳಿ ಮಕ್ಕಳು
ಗುರು ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಅಲ್ಲಲ್ಲಿ ಅಷ್ಟೇನು ಕ್ಲಿಯರಿಟಿ ಇಲ್ಲ, ಸ್ವಲ್ಪ ಆ ಕಡೆ ಎಲ್ಲ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣ್ತಾ ಇದೆ. ಈ ಕಡೆನೂ ಹೋಗೋಣ, ಇದು ಬೈಕ್ ಹೋಗುತ್ತೆ ನೋಡೋಣ. ಇವಾಗ ಸ್ವಲ್ಪ ಪರವಾಗಿಲ್ಲ, ಕ್ಲಿಯರ್ ಹೋಗ್ತಾ ಇದೆ. ಗುರು ನೋಡಿದ್ರು ವ್ಯೂ ಕ್ಲಿಯರ್ ಆಯಿತು, ಫುಲ್ಲು ಕ್ಲಿಯರ್ ಆಯಿತು, ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಒಂದು 50%. ಇಲ್ಲಿ ಕಾಣ್ತಾ ಇದೆ, ಅಂದರೆ ಕ್ಯಾಮ್ರಾ ಕಣ್ಣಿಗೆ ಎಷ್ಟು ಕಾಣ್ತಾ ಇದೆ ಗೊತ್ತಿಲ್ಲ, ನಮಗೆ ಸ್ವಲ್ಪ ಕಾಣ್ತಾ ಇದೆ. ಕುದುರೆಮುಖ ಪೀಕ್ ಅಲ್ಲಿ ತನಕ ಕಾಣ್ತಾ ಇದೆ, ಲೈಟಾಗಿದೆ, ಫುಲ್ಲು ಇದಾಗಿಲ್ಲ. ಇದೆಲ್ಲ ಫುಲ್ಲು ದಿಡಿಪೆ ಎಲ್ಲ ಬರುತ್ತೆ ಈ ಕಡೆ, ದಿಡಿಪೆ ಫಾಲ್ಸು, ಇರ್ಮಾಯಿ ಫಾಲ್ಸು, ಅಲ್ಲಿಂದ ಧರ್ಮಸ್ಥಳ ಹತ್ರ. ಈ ಕಡೆ ಏನಕ್ಕಂತ ಫುಲ್ಲು ರಾಣಿಜರಿ, ಇದು ಏನೂ ಕಾಣ್ತಾ ಇಲ್ಲ, ಫುಲ್ಲು ಫಾಗ್ ಆಗಿಬಿಟ್ಟಿದೆ. ಸಾಕಾಗಿದೆ ಗುರು, ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಜಸ್ಟ್ 1 ಮಂತ್ ಬ್ಯಾಕ್ ಇಲ್ಲಿಗೆ ಕಾರಲ್ಲಿ ಬಂದಿದ್ವಿ. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ಕುದುರೆಮುಖ ಪೀಕ್, ಬಟ್ ಕ್ಯಾಮ್ರಲ್ಲಿ ಕಾಣ್ತಾ ಇಲ್ಲ ಗೊತ್ತಿಲ್ಲ, ನಮಗೇನೆ ಲೈಟಾಗಿ ಕಾಣ್ತಾ ಇದೆ, ಅಷ್ಟೇನು ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಸೂಪರ್ ಇದೆ, ಬಟ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು, ಸ್ವಲ್ಪ ಅಷ್ಟು ಇನ್ನೂ ಎಕ್ಸ್ಪ್ಲೋರ್ಡ್ ಆಗಿಲ್ಲ. ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಇದು ಒಂಥರ ಕುದುರೆಮುಖ ಆ್ಯಂಡ್ ರಾಣಿಜರಿ, ಅಂದರೆ ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗುತ್ತಲ್ಲ, ಚಾರ್ಮಾಡಿ ಘಾಟಿಂದ ಹಿಡಿದು ವೆಸ್ಟರ್ನ್ ಘಾಟ್ಸ್ ಎಂಡ್ ಆಗುತ್ತಲ್ಲ ಅಲ್ಲಿ ಕುದುರೆಮುಖ, ಅದು ಎರಡು ಸೆಂಟ್ರಲ್ಲಿ ಇರುವಂಥ ವ್ಯೂ ಪಾಯಿಂಟ್ ಇದೆ. ಕೆಳಗಡೆ ಕಾಣ್ತಿರೋದೆಲ್ಲ ಬೆಳ್ತಂಗಡಿ ಇದು ಬರುತ್ತೆ ಅಂಡರು, ಧರ್ಮಸ್ಥಳ ಎಲ್ಲ ಇಲ್ಲಿಂದ ಹತ್ರ. ಇಲ್ಲೊಂದು ಫಾಲ್ಸ್ ಕಾಣುತ್ತೆ ದಿಡಪೆ, ಮತ್ತು ಈ ಕಡೆ ಎಲ್ಲ ಒಂದು ಇರ್ಮಾಯಿ ಫಾಲ್ಸ್ ಬರುತ್ತೆ. ವ್ಯೂ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ನೋಡೋಣ, ಈ ಕಡೆ ಮಸ್ತಾಗಿದೆ, ನೋಡೋಣ ಅದನ್ನು ತೋರಿಸ್ತೀನಿ. ಯಾವ ಗುರು ಇಷ್ಟೊತ್ತಿಲೆಲ್ಲ ನೋಡಿದ್ವಿ ರಾಣಿಜರಿ, ಫುಲ್ಲು ವ್ಯೂ ಇದೆ, ಈಗ ಕ್ಲಿಯರ್ ಆಗಿದೆ. ಕುದುರೆಮುಖ ಪೀಕು ಈ ಕಡೆ ಹೋಗೋಣ, ನೋಡೋಣ. ಸಖತ್ತಾಗಿದೆ ಗುರು, ಯಾರಿಗೂ ಅಷ್ಟು ಗೊತ್ತಿಲ್ಲ ಈಗ ಇದು ರೋಡು. ಬನ್ನಿ, ಜಾಗ ಇನ್ನೂ ಅಷ್ಟೊಂದು ಯಾರಿಗೂ ಗುರು. ನೋಡ್ಗುರು ವ್ಯೂ, ರೆಡ್ ಇಲ್ಲ ಬಂದಿರುತ್ತೆ ನೋಡು. ನೋಡ್ಗುರು ಕುದುರೆಮುಖ ಪಿಕ್ ಕಾಣ್ತಾ ಇದೆ, ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರಲ್ಲ ಅದೇ ಪಿಕ್ಕಿಗೆ ಹೋಗೋದು. ಸೊ ಅಲ್ಲೊಂದು ಕಡೆ ಫಾಲ್ಸ್ ನೋಡ್ತಿರ್ಬೋದು ನೀವು, ದಿಡಿಪೆ ಫಾಲ್ಸ್. ಅದು ಫುಲ್ಲು ಇಲ್ಲಿಂದ ಕುದುರೆಮುಖ ಪೀಕ್ ಹಿಂಗೆ ಕಾಣುತ್ತೆ, ಫುಲ್ಲು ಗ್ರೀನ್ ಇದೆ ಗುರು, ಲಶ್ ಗ್ರೀನ್ ಇದ್ದಂಗಿದೆ, ಫುಲ್ಲು ಗ್ರೀನ್, ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ ಅದು. ಈ ಕಡೆ ರಾಣಿಜರಿ ನೋಡಿ, ಸಖತ್ತಾಗಿ ಕಾಣ್ತಾ ಇದೆ ರಾಣಿಜರಿ ಮಾತ್ರ. ಓಹೋ, ಅಲ್ಲಿ ದಿಡಿಪೆ, ಕುದುರೆಮುಖ, ರಾಣಿಜರಿ. ನಾವು ಸಂಸೆ ದಿಡಿಪೆ ಮಾಡಬೇಕು ಅಂತ ಅನ್ಕೊಂಡಿದೀವಿ, ನೋಡೋಣ. ಗಾಡಿ ಸಪೋರ್ಟ್ ಮಾಡೋದು ಡೌಟು, ಸಂಸೆ ದಿಡಿಪೆ ಎಲ್ಲ ನೋಡಿಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತೀವಿ. ಸುಮ್ಮನೆ ಇರೋದೇ ಇಬ್ರು, ಗಾಡಿ ಸಿಗಾಕೊಂಡ್ರೆ ಕಷ್ಟ. ನೋಡೋಣ ಗುರು, ಇಲ್ಲಿ ಮುಗೀತು, ಹೊಡ್ತಾ ಇದೀವಿ. ಅಲ್ಲೊಂದ್ಸಲಿ ಹೋಗೋಣ, ಅಲ್ಲೆಲ್ಲ ಹೋಗಿದ್ದಾರೆ ಜನ, ಒಂದ್ಸಲಿ ಅಲ್ಲೊಂದ್ಸಲಿ ಚೆಕ್ ಮಾಡಿಕೊಂಡು ಮುಗಿಸೋಣ. ಮೈದಾಡಿ ಸಾಕು, ಸುಮಾರು ಹೊತ್ತಾಯ್ತು ಬಂದು.